ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ತುಂಬ ಸಿಂಪಲ್ಲಾಗಿ ರುಚಿಯಾದಂತಹ ನೆಲ್ಲಿಕಾಯಿ ಸಾರು ಮಾಡ್ತಾ ಇದ್ದೇನೆ. ಇದಕ್ಕೆ ಬೇಕಾದಂತಹ ಐಟಮ್ಸ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಅರ್ಧ ಕಾಯಿ ತುರಿ, 4 ನೆಲ್ಲಿಕಾಯಿ, 1 ಕಾಯಿ ಮೆಣಸು, ಅರ್ಧ ಚಮಚ ಆಗುವಷ್ಟು ಕಾಳು ಮೆಣಸು, 1 ಚಮಚ ಜೀರಿಗೆ, ಇನ್ನು ರುಚಿಗೆ ಬೇಕಾದಷ್ಟು ಉಪ್ಪು. ಮೊದಲಿಗೆ ಈ ನೆಲ್ಲಿಕಾಯಿದು ಬೀಜಗಳನ್ನೆಲ್ಲ ತೆಗಿಬೇಕು. ನೆಲ್ಲಿಕಾಯಿಯಲ್ಲಿ ತುಂಬ ವಿಟಮಿನ್ ಸಿ ಇದೆ. ನಾವು ಹೀಗೆ ಹಸಿಯಾಗಿ ಇದನ್ನು ತಿಂದ್ರೂ ಬಹಳ ಒಳ್ಳೆಯದು. ಕೆಲವೊಂದು ಸಲ ಕೆಲವರಿಗೆ ಇದನ್ನು ಆ ರೀತಿ ತಿನ್ನಲಿಕ್ಕೆ ಆಗೋದಿಲ್ಲ, ಅಂಥವ್ರು ಈ ರೀತಿ ಸಾರು ಮಾಡ್ಕೊಂಡು ತಿನ್ಬೋದು. ಇನ್ನು ಎಲ್ಲ ರೆಡಿ ಮಾಡಿಟ್ಟಂತಹ ಐಟಮ್ಗಳನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು. ಇದು ದಪ್ಪಗೆ ಇರೋದ್ರಿಂದ ಇದಕ್ಕೆ 2 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ತಳ್ಳಗೆ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಅರಶಿನ, ರುಚಿ ನೋಡಿಕೊಂಡು ಉಪ್ಪು, ಹಾಗೆ ಒಂದು ಸಣ್ಣ ತುಂಡು ಬೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಬರಿಸಬೇಕು. ಕುದಿ ಬರಲಿಕ್ಕೆ ಶುರುವಾದ ನಂತರ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಲಿ. ಇದು ಹುಳಿ, ಸಿಹಿ, ಬೆಲ್ಲ, ಚಗರು ಎಲ್ಲ ಸೇರಿಕೊಂಡು ಒಂದೊಳ್ಳೆ ರುಚಿ ಇದೆ. ಹಾಗೆ ನಿಮಗೆ ಮನೆಯಲ್ಲಿ ತರಕಾರಿ ಎಲ್ಲ ಇಲ್ಲದಂತಹ ಟೈಮಲ್ಲಿ ಈ ಸಾರು ಮಾಡ್ಕೊಳ್ಬೋದು. ಅಂದರೆ ನೆಲ್ಲಿಕಾಯಿ ಯಾವ ಸೀಸನ್ನಲ್ಲೂ ಬೇಕಾದರೂ ಸಿಗ್ತದೆ ನಮಗೀಗ. ಸೊ ಮಾಡಲಿಕ್ಕೆ ತುಂಬ ಸುಲಭ ಇದೆ. ಕೇವಲ 15 ನಿಮಿಷ ಸಾಕಾಗ್ತದೆ ಮಾಡಲಿಕ್ಕೆ. ಇನ್ನು ಸರಿಯಾಗಿ ಕುದಿ ಬಂದ ನಂತರ ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕ್ಕೊಂಡ್ರಾಯ್ತು. ಒಗ್ಗರಣೆಗೆ ತುಪ್ಪ ಅಥವಾ ಎಣ್ಣೆಯನ್ನು ಬಳಸ್ಕೊಳ್ಬೋದು. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಸಾಸಿವೆ, 1 ಕೆಂಪು ಮೆಣಸು, 7-8 ಎಸಳು ಬೆಳ್ಳುಳ್ಳಿ, ಮತ್ತು ಬೆಳ್ಳುಳ್ಳಿ ಕೆಂಪಾಗುವಾಗ 1 ಕಡ್ಡಿ ಕರಿಬೇವು ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೇನೆ. ಯಾರಿಗೆ ಬೆಳ್ಳುಳ್ಳಿ ಬೇಡ ಅಂತ ಇದೆಯೋ ಅವರು ಇದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ತುಂಡು ಮಾಡಿ ಹಾಕ್ಕೊಳ್ಬೋದು. ತುಂಬ ರುಚಿಯಾಗಿರ್ತದೆ. ಹಾಗೆ ಮಧ್ಯಾಹ್ನದ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಸಾರು, ತುಪ್ಪ ಎಲ್ಲ ಹಾಕ್ಕೊಂಡು ಸೇರಿಸಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಒಂದೊಳ್ಳೆ ಸುಲಭವಾದ ರುಚಿಯಾದ ರೆಸಿಪಿ. ಎಲ್ಲರೂ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.